ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ಇವತ್ತು ವೈಕುಂಠ ಏಕಾದಶಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದರೆ ಕೆಲವಷ್ಟು ಕಡೆ ಹಬ್ಬ ಥರನೇ ಮಾಡ್ತಾರೆ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಉಪವಾಸ ಇರ್ತಾರೆ. ಇವತ್ತು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಉಪವಾಸ ಇರ್ತೀನಿ ವರ್ಷ. ಹಾಗಾಗಿ ಇವತ್ತು ಉಪವಾಸ ಇದ್ದೀವಿ. ನಾನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ, ಪೂಜೆನೂ ಆಗಿದೆ. ನಮ್ಮ ಮನೆ ಪಕ್ಕದ ಮನೆ ಪೂಜೆ ಮಾಡ್ತಾವ್ರೆ. ಹಾಗಾಗಿ ಒಂದು ಸ್ವಲ್ಪ ಗಂಟೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನಾನು ಬಂದುಬಿಟ್ಟು ಇವಾಗ ಕಿಚನಲ್ಲಿ ನನ್ನ ಮಗಳಿಗೆ ತಿಂಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಏನಪ್ಪ ಅಂದರೆ ಅವಳೇನು ಉಪವಾಸ ಇರೋದಿಲ್ಲಲ್ಲ, ಹಾಗಾಗಿ ಅವಳಿಗೆ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್ಲು ಅವಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅವಳಿಗೆ ಪೊಂಗಲ್ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸರಿನಾ? ಇವಾಗ ಬಂದುಬಿಟ್ಟು ಪೊಂಗಲ್ ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಹೇಗಿದೆ, ಆಮೇಲೆ ನಾ ಪೂಜೆ ಯಾವ ಥರ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದನೂ ಮಾಡಬೇಕು ಅಂತ ಇದೆ. ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರೋದಾಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದರಿಂದ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಪೊಂಗಲ್ ಇಟ್ಟಿದ್ದೀನಿ. ಏನೇನೋ ವಿಸೆಲ್ ಆಗ್ತಾಯಿದೆ, ಒಗ್ಗರಣೆಲ್ಲ ಕೊಟ್ಬಿಟ್ಟಿದ್ದೀನಿ. ವಿಸೆಲ್ ಆಗ್ತಾಯಿತ್ತು, ಯಾಕೆ ಆಗ್ತಾಯಿಲ್ಲ ಅಂಥೇಳಿ ನೋಡಿದೆ. ನನ್ನ ಮಗಳು ಇವಾಗ ಅವಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ರಜಾ ಇದೆ ಸ್ಕೂಲೆಲ್ಲ. ಹಾಗಾಗಿ ಇವಾಗ ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದಾಳೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತೇಳಿ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದಾಯ್ತು. ಅವಳು ಬೆಳಿಗ್ಗೆ ಬೇಗ ಎಪ್ಸಿಲ್ಲ. ಅವಳಿಗೆ ನಾಳೆ ಇಲ್ಲ ನಾಡದ ಮಟನೂ ರಜಾ ಇದೆ. ಅಂದರೆ ಜಾನ್ 2 ಮಟನೂ ರಜಾ ಇರುತ್ತೆ ಅವಳಿಗೆ. ಹಾಗಾಗಿ ಅವಳು ಇವಾಗ ಎದ್ಲು. ಇನ್ನೂ ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿಟ್ಟಿಲ್ಲ. ಇವಾಗ ಇಡ್ತೀನಿ. ಇನ್ನೇನು ಪೂಜೆ ಎಲ್ಲ ಆಯ್ತಲ್ವಾ, ಹಾಗಾಗಿ ಇವಾಗ ಇಡ್ತೀನಿ. ಪೊಂಗಲ್ ವಿಸೆಲ್ ಆಗ್ತಾಯಿದೆ. ಇನ್ನೊಂದು ವಿಸೆಲ್ ಆದರೆ ಆಫ್ ಮಾಡ್ತೀನಿ. ಅವ್ಳಿಗೆ ತಿಂಡಿ ಕೊಡಬೇಕು. ನಮಗೆ ಬಂದುಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡ್ಕೊಂಡಿದ್ದೀನಿ, ಪ್ರಸಾದಕ್ಕೂ ಇಟ್ಟಿದ್ದೀನಿ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೇನೂ ಇಲ್ಲ. ಮತ್ತು ಪೊಂಗಲೆಲ್ಲ ಆದಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ ಥರ ಮಾಡಿದೆ. ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಂಥೇಳಿ ಆಮೇಲೆ ತೋರಿಸ್ತೀನಿ. ಇದೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೀವೆಲ್ಲ ಹೇಗೆ ಮಾಡಿದ್ದೀರಾ? ಇವತ್ತು ವೈಕುಂಠ ಏಕಾದಶಿ ಯಾರ್ಯಾರು ಉಪವಾಸ ಇದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾನಂತೂ ಈ ವ್ಲಾಗ್ ಎಡಿಟಿಂಗ್ ಮಾಡ್ಕೊಂಡು ಹೋಗೋ ಅಷ್ಟು ತನಕ ಜನವರಿ ಬಂದುಬಿಟ್ಟಿರುತ್ತೆ. ಇನ್ನು ನ್ಯೂ ಇಯರ್ ವ್ಲಾಗ್ ಯಾವಾಗ ಎಡಿಟ್ ಮಾಡ್ತೀನೋ ಏನೋ, ಅದು ವ್ಲಾಗ್ ಮಾಡಿಕೊಂಡು ಅದೇ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ಇನ್ನೇನು ವಿಸೆಲ್ ಆಯಿತು ಫ್ರೆಂಡ್, ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿರುವಂತಹ ಸಿಂಪಲ್ ಆದ ರಂಗೋಲಿ ಈ ಥರ ಇದೆ. ಯಾವ ಥರ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತು ಒಂದು ಸ್ವಲ್ಪ ಕಲರೆಲ್ಲ ಹಾಕಿ ರಂಗೋಲಿ ಹಾಕಿದ್ದೀನಿ. ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಪೂಜೆ ಯಾವ ಥರ ಮಾಡಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಪೂಜೆ ಮಾಡಿರೋದಾಯಿತು. ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ಸಿಂಪಲಾಗಿ ಕ್ಲೀನಾಗಿ ಪೂಜೆ ಮಾಡಿರೋದಾಯಿತು. ಇದು ಆಗಿತ್ತು ನಮ್ಮ ಮನೆಯಲ್ಲಿ ಇವತ್ತು ಪೂಜೆ. ಫ್ರೆಂಡ್ಸ್, ಇದು ಮೊನ್ನೆ ಮಾಡಿರುವಂತಹ ಐಸ್ ಕ್ರೀಮ್ ನಿಮ್ಮ ಜೊತೆ ಶೇರೇ ಮಾಡಿಲ್ಲ ಯಾವ ಥರ ಇತ್ತು ಅಂಥೇಳಿ. ಚೆನ್ನಾಗಿ ಬಂದಿತ್ತು. ಚೆನ್ನಾಗಿದೆನಾ? ತಿನ್ನು. ಇದು ನನ್ನ ಮಗಳಿಗೆ ಒಂದು ಸ್ವಲ್ಪನೇ ಇದೆ, ಇನ್ನೊಂದು ಸ್ವಲ್ಪ ಇದೆ. ಇಷ್ಟ ಆದರೆ ಅವಳದು ಇವತ್ತು ತಿಂತಾಳಂತೆ. ತಿನ್ನು, ತಗೊಂಡೋಗಿ ತಿಂದ್ಬಿಡು. ಇದು ನನ್ನ ಫ್ರೂಟ್ ಸಲಾಡ್. ಜಾಸ್ತಿ ಇಲ್ಲ, ಇದು ಚಿಕ್ಕ ಬಟ್ಲಾಗಿರೋದ್ರಿಂದ ನಿಮಗೆ ಜಾಸ್ತಿ ಕಾಣ್ತಾ ಇದೆ.
ಇದರಲ್ಲಿ ಆಪಲು, ಪಪ್ಪಾಯ ಹಣ್ಣು, ಬಾಳೆಹಣ್ಣು, ಆಮೇಲೆ ಆರೆಂಜು, ಇಷ್ಟು 4 ಫ್ರೂಟ್ಸ್ ಇದೆ. ಡ್ರೈ ಫ್ರೂಟ್ಸ್ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಇಷ್ಟು ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹನಿ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ತಿಂದಿಲ್ಲ ಅಲ್ವಾ, ಉಪವಾಸ ಇರೋದ್ರಿಂದ ಇವತ್ತು ನಾನು ಇದು ತಿಂತೀನಿ. ಇಷ್ಟೇ. ಇನ್ನು ಮಧ್ಯಾಹ್ನ ನೋಡೋಣ, ಏನಾದರೂ ಫ್ರೂಟ್ಸ್ ಏನಾದರೂ ತಿಂದರೆ ಆಗುತ್ತೆ, ಹೊಟ್ಟೆ ಹಸಿದ್ರೆ, ಇಲ್ಲ ಅಂದರೆ ಇಲ್ಲ. ಹೇಳ್ತಾ ಇರ್ತೀನಿ ಏನೇನು ತಿಂತೀನಿ ಅಂಥೇಳಿ. ಇದು ಇಷ್ಟು ತಿಂದ್ಬಿಟ್ಟು ನೋಡೋಣ ಏನೇನು ಇರುತ್ತೆ ಆವಾಗ ಶೇರ್ ಮಾಡ್ತೀನಿ. ನನ್ನ ಮಗಳು ತೊಗೊಂಡು ಹೋಗಾಯ್ತವಳು ಐಸ್ ಕ್ರೀಮು. ಬನ್ನಿ ಇವಾಗ ತಿನ್ನೋಣ. ಇದು ಇವಾಗ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಮಗಳು ಇಷ್ಟು ತನಕ ಬರ್ಕೊಂಡು ಕೂತ್ಕೊಂಡಿದ್ಲು. ಇವಾಗ ಬರ್ದಿರೋದೆಲ್ಲ ಆಯಿತು. ಇವಾಗ ಫುಲ್ ಎಲ್ಲ ರೆಡಿ ಆಗಿದ್ದೀನಿ. ನಾನು ನನ್ನ ಮಗಳು ಇಬ್ಬರು ರೆಡಿಯಾಗಿದ್ದೀನಿ. ಸಾರಿ. ನನ್ನ ಮಗಳು ಎಲ್ಲ ರೆಡಿಯಾಗಿದ್ದಾಳೆ. ಬಟ್ಟೆ ಕೊಡೋಕೆ ಹೋಗಿದ್ದಾಳೆ. ಪೂಜೆ ಮಾಡಬೇಕು ಅವಳು. ಇವಾಗ ಪೂಜೆ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋದರೆ ಆಯಿತು. ಬಾ ಬೇಗ ಚಿನ್ನು. ಪಾತ್ರೆ ಎಲ್ಲ ಇತ್ತು, ದೀಪ ಎಲ್ಲ ಹಚ್ಚಿದ್ದೀನಿ. ಇಲ್ಲಿ ಹಾಯ್ ಪೂಜೆ ಮಾಡ್ತಾಳೆ. ಇವಾಗ ತೋರಿಸ್ತೀನಿ ರೀ ನಿಮಗೆ. ದೀಪ ಎಲ್ಲ ಹಚ್ಚಿಕೊಟ್ಟೆ ನಾನೇನೆ, ಅವಳಿಗೆ ಹಚ್ಕೊಳಕ್ಕೆ ಬರಲ್ಲ, ಹಾಗಾಗಿ ದೀಪ ಎಲ್ಲ ಹಚ್ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಪಾತ್ರೆನೂ ಎಲ್ಲ ಇತ್ತು, ಫುಲ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು. ಇವತ್ತಿನ ವೈಕುಂಠ ಏಕಾದಶಿ ಎಲ್ಲ ರೆಡಿಯಾಗಿದ್ದೀನಲ್ವಾ. ನನ್ನ ಹಸ್ಬೆಂಡ್ಗೆ ಕಾಯ್ತಾ ಇದ್ದೀನಿ. ಅವ್ರು ಬಂದಮೇಲೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ನನ್ನ ಮಗಳು ಪೂಜೆ ಮಾಡ್ತಾ ಅವಳೆ. ಅವಳು ಪೂಜೆ ಮಾಡಿದ್ಮೇಲೆ ನಾನು ದೀಪ ಹಚ್ಚಿದ್ದೆ. ಜಸ್ಟ್ ಅವಳು ಕಡ್ಡಿ ಹಚ್ಚಿಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು, ನೀನು ಪೂಜೆ ಮಾಡು ಅಂತ ಹೇಳ್ತಾಯಿದ್ದೆ. ಅವಳು ಮಾಡ್ತಾಯಿದ್ಲು. ಆಮೇಲೆ ನಮ್ಮ ಮನೆಯವರು ಇಲ್ಲೇನು ಬಂದಾಯಿತು. ಆಮೇಲೆ ಇವಾಗ ಅವಳು ಪೂಜೆ ಮಾಡಲಿ. ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ. ವಾ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲನೂ ಆಯಿತು. ಇದೇನು ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಗಿದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆಲೇ ತಗೊಂಡು ಶೇರ್ ಮಾಡ್ತೀನಿ. ಸರಿನಾ? ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಹೇಗೆ ಅಂತೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. ಸಖತ್ತಾಗಿ ಮಾಡಿದರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಅಂದರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಇದೊಂಥರ ಜಾತ್ರೆ ಥರ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್. ಸಖತ್ತಾಗಿತ್ತು. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಹೇಗೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಡೆಕೋರೇಷನ್ ಎಲ್ಲ ಮಾಡಿದರು. ಆಗಿದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆಲೂ ಶೇರ್ ಮಾಡಿದ್ದೀನಿ. ಯಾಕಂದರೆ ತುಂಬ ಜನ ಇದ್ರಲ್ಲ, ವೀಡಿಯೋಸ್ ಮಾಡ್ಕೋಬೋದು. ತುಂಬ ಜನ ಇದ್ರಲ್ಲ, ಅದಕ್ಕೆ ಮಾಡೋಕ್ಕೆ ಕೊಡ್ತಾ ಇದಕ್ಕಿಲ್ಲ. ಅವರು ನೋಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಅಲ್ಲೆಲ್ಲ ಸಾಂಗು ಅದೆಲ್ಲ ಹಾಡಾಡ್ತಾಯಿದ್ರು, ಹಾಗಾಗಿ ವಾಯ್ಸ್ ಓವರೇ ಕೊಡೋಗಾಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ 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 ಚೆನ್ನಾಗಿತ್ತು ಫ್ರೆಂಡ್ಸ್. ಹೋಗಿದ್ದಕ್ಕೂ ಜನ ಇದ್ದರು, ಆದರೂ ನಮ್ಮ ಹತ್ರ VIP ಪಾಸ್ ಇರೋದ್ರಿಂದ ಬೇಗನೆ ಹೋಗಿದ್ವಿ. ಹಗ್ಗಲು VIP ಪಾಸ್ ಇದ್ರೂ ನಮ್ಮ ಕಡೆಯೇ ಒಂದು 50 ಜನ ಇದ್ರು ಅನಿಸ್ತದೆ ಪಾಸ್ ಇದ್ದವರಲ್ಲಿ. ಆ ಥರ ಎಲ್ಲ ಇದ್ದರು. ಹಾಗೆ ಎಲ್ಲ ನಿಂತ್ಕೊಂಡು ದೇವಸ್ಥಾನದಲ್ಲಿ ಬೇಗ ದರ್ಶನ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಹೋಗಿದ್ದಕ್ಕೂ ದೇವ್ರು ನೋಡಿದ್ದಕ್ಕೂ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಒಳಗಡೆ ಎಲ್ಲ ಬಂದಿದ್ದೀವಿ. ಇಲ್ಲಿ ಆ ಕಡೆಯಿಂದ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಹೋಗಬೇಕು. ಮಕ್ಕಳೆಲ್ಲ ಬಂದಿದ್ದರು, ಅವ್ರಿಗೆ ಕಿರಿಕಿರಿ ಆಗ್ತಾಯಿತ್ತು. ಆದರೆ ಅಳೋದು, ಕೆಲವಷ್ಟು ಮಕ್ಕಳು ಅಳ್ತಿದ್ರು. ನೋಡ್ತಾನೆ ಇದೆ, ಬೇಜಾರಾಗ್ತಾಯಿತ್ತು. ಮಕ್ಕಳು ಅಷ್ಟು ಜನ ಇದ್ರಲ್ವಾ, ಒತ್ತಿ ಹೋಗ್ತಾನೇ ಇದ್ದರು. ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಒಳಗಡೆ ಎಲ್ಲ ಹೂವಿನ ಡೆಕೋರೇಷನು ಅದೆಲ್ಲ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನೋಡಿ, ನಿಮಗೂ ವೆಂಕಟೇಶ್ವರ ಸ್ವಾಮಿನ ತೋರಿಸ್ತಾ ಇದ್ದೀನಿ.
ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದೆ ಫ್ರೆಂಡ್ಸ್. ಯಾಕಂದರೆ ಜನ ಜಾಸ್ತಿ ಇದ್ದಿದ್ದರಿಂದ ಏನೋ ಅಷ್ಟೊಂದು ಕಾಣ್ತಾ ಇದಕ್ಕೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾವು ನಿಂತ್ಕೊಂಡು ಮಾಡ್ಬೋದು, ಫೋನ್ ತಗೋದು ಮತ್ತು ಕ್ಯಾಮ್ರಾ ಆನ್ ಮಾಡಿ ಅದೆಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಮತ್ತೆ ತಳ್ಳೇ ಬಿಟ್ಟಿರ್ತಾರೆ ನಮಗೆ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಎಲ್ಲ ಕಡೆಯೂ ಜನಾನೇ ಇದ್ದರು. ಅದೇ ಸಹ ವೈಕುಂಠ ಏಕಾದಶಿ ಇತ್ತಲ್ವ, ಹಾಗಾಗಿ ತುಂಬಾ ಜನಾನೇ ಇರ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಜನ ಇರ್ತಾರೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇತ್ತು ಅಲ್ಲಿ, ಹಾಗಾಗಿ ಈ ಕಡೆ ಲಕ್ಷ್ಮಿ ಎಲ್ಲ ಇಟ್ಟಿದ್ರು. ದೇವರೆಲ್ಲ ಕೈ ಮುಗಿದು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಆ ಕಡೆಯಿಂದ ಒಂದು ಆಚೆ ಗಣೇಶ ದೇವಸ್ಥಾನಲ್ಲೂ ಇತ್ತು. ಆ ಕಡೆ ಒಂದೇ ದೇವಸ್ಥಾನದಲ್ಲಿ 3-4 ದೇವರಿತ್ತು. ಅದೆಲ್ಲ ನೋಡಿಕೊಂಡು ಈ ಕಡೆಯಿಂದ ಸುತ್ತಬಿಟ್ಟು ಎಲ್ಲ ಹೊರಗಡೆ ಬರಬೇಕು. ಇಲ್ಲ ಹೊರಗಡೆ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಇದು ಸೀತಾ, ರಾಮ, ಲಕ್ಷ್ಮಣ 3 ಇತ್ತು, ಅದು ಚೆನ್ನಾಗಿತ್ತು. ಈ ಕಡೆ ಅದೇ ಹೇಳ್ತಾ ಇದ್ದೀನಲ್ಲ, ಒಂದು ದೇವಸ್ಥಾನದಲ್ಲಿ 4 ದೇವ್ರನ್ನ 4-5 ದೇವ್ರನ್ನ ದರ್ಶನ ಮಾಡ್ಕೋಬೋದು. ನಾನು ಇವಾಗ 3-4 ಅಷ್ಟೇ ತೊಗೊಂಡೆ ಫ್ರೆಂಡ್ಸ್. ಅದೇ ಜನ ಇದ್ದರು ಅಂಥೇಳಿ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ, ತೊಗೊಳೋಕ್ಕಾಗಲಿಲ್ಲ. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಇಲ್ಲೂ ಸುಬ್ರಹ್ಮಣ್ಯದು ಇದೆ ನೋಡಿ. ಗಣೇಶ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಎಲ್ಲನೂ ಅಲ್ಲೇ ಇತ್ತು, ಚೆನ್ನಾಗಿತ್ತು. ಇವಾಗ ಆಚೆ ಹೋಗೋಣ. ಅದೇ ತೋರಣ ಇರುತ್ತಲ್ವ, ಅದ್ರ ಒಳಗಡೆಯಿಂದ ಆಚೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈಗ ಆಚೆ ಎಲ್ಲ ಬಂದೆ. ಈಗ ಆಚೆ ಬಂದಮೇಲೆ ಈ ಕಡೆ ಒಂದು ಈ ಥರ ತೊಟ್ಲೊಳಗಡೆಯಿಂದ ಬರಬೇಕು, ಆ ದಿವಸ ಒಳ್ಳೆಯದು ಅಂತಾರಲ್ವ. ಹಾಗಾಗಿ ಆ ಕಡೆ ಬಂದುಬಿಟ್ಟು ಈ ಕಡೆ ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಜನ ಇದ್ರೂ ಪರವಾಗಿಲ್ಲ ಅಂಥೇಳಿ ಕ್ಲಿಪ್ಪಿಂಗ್ಸ್ ತಗೊಂಡೆ. ನನಗೆ ತುಂಬ 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 ಇಷ್ಟ ಆಯಿತು ಫ್ರೆಂಡ್ಸ್ ಈ ದೇವಸ್ಥಾನ. ಆದರೆ ಮೊದಲು ಇದಕ್ಕೆ ಬರ್ತಾ ಇದಕ್ಕಿಲ್ಲ, ವೈಕುಂಠ ಏಕಾದಶಿ ದಿವಸ ಬರ್ತಾ ಇದಕ್ಕಿಲ್ಲ, ನಡುವೆ ಯಾವಾಗಾದರೂ ಬರ್ತಿದ್ದೆ. ಇವತ್ತು VIP ಪಾಸ್ ಇತ್ತು ಅಂಥೇಳಿ ಬಂದಿರೋದಾಯಿತು. ಇವಾಗ ಆಚೆ ಬಂದ್ವಿ. ಆಚೆ ಬಂದ ಮೇಲೆ ಆ ಕಡೆಯಿಂದ ಒಂದು ಆಂಜನೇಯ ದೇವಸ್ಥಾನ ಇಟ್ಟಿದ್ರು, ಅದು ನೋಡ್ಕೊಂಡ್ವಿ. ಅಲ್ಲಿಯೂ ಕೈ ಮುಕ್ಕೊಂಡ್ವಿ. 4 ಫ್ರೆಂಡ್ಸ್ 6-7 ದೇವ್ರನ್ನ ದರ್ಶನ ಮಾಡ್ಕೊಬೋದು ಒಂದು ದೇವಸ್ಥಾನಕ್ಕೆ ಬಂದರೆ. ಒಳಗಡೆ ಹೋದರೆ ಆ ಕಡೆಯಿಂದ ಎಲ್ಲ ದೇವ್ರನ್ನೂ ನೋಡಿಕೊಂಡು ಬರ್ಬೋದು. ಇವಾಗ ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದುಬಿಟ್ಟು ಇರ್ತಾವಲ್ಲ, ನನ್ನ ಮಗಳಿಗೆ ಕೀ ಬಿಟ್ಬಿಟ್ಟು ಏನೂ ಕೇಳೋದಿಲ್ಲ ಫ್ರೆಂಡ್ಸ್. ಅವಳು ಆಟ ಆಡೋದು ಅದು ಇದು ಏನೂ ಕೇಳಲ್ಲ, ಬರೀ ಕೀ ಕೇಳ್ತಾಳೆ. ಅಲ್ಲಿಂದ ಅವಳಿಗೆ ಒಂದು 2 ತೊಗೊಂಡು ಆಮೇಲೆ ನೋಡ್ಕೊಂಡು ಹಾಗೆ ಬರ್ತಾಯಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಜಾಸ್ತಿ ಏನೂ ತೊಗೊಂಡಿಲ್ಲ. ಎಲ್ಲ ಇತ್ತು, ಬ್ಯಾಂಗಲ್ ಸ್ಟೋರ್ದು, ಆಮೇಲೆ ವೆಲಿಟಿ ಬ್ಯಾಗ್ಸು, ಬಟ್ಟೆ ಆ ಥರದ್ದೆಲ್ಲ ಇತ್ತು. ಸ್ಲಿಪ್ಪರ್ಸು, ವಿಗ್ರಹಗಳು, ಆನೆ, ಗಣೇಶ, ಆಮೇಲೆ ಕೃಷ್ಣ ಅವೆಲ್ಲ ಇರುತ್ತಲ್ವ ವಿಗ್ರಹಗಳು, ಅದೆಲ್ಲ ಮಾರ್ತಾಯಿದ್ರು. ಬಂದಿದ್ದು ಅದೆಲ್ಲ ಇತ್ತು. ಅದೆಲ್ಲ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೆಲ್ಲ ಇತ್ತು. ಅಲ್ಲಿಂದ ನೋಡಿಕೊಂಡು ಗೊಂಬೆಗಳು ಅವೆಲ್ಲ ಮಾರ್ತಾಯಿದ್ರು. ಇಲ್ಲಿ ತೊಗೊಂಡಿಲ್ಲ ನಾನು. ನನ್ನ ಮಗಳಿಗೆ 2 ಕೀ ಬಚ್ಚು, ನನ್ನ ಫ್ರೆಂಡ್ ಬಂದಿದ್ದರು, ಅವರು ಪಾಪುಗೆ 2 ಆಟ ಆಡೋ ಚಿಕ್ಕ ಪಾಪು ಇದ್ದಿದ್ದರಿಂದ ಅವಳಿಗೊಂದು 2 ಆಟ ಆಡೋದು ತೊಗೊಂಡ್ಲು. ಅಷ್ಟು ತೊಗೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲೇನು ಅಷ್ಟೊಂದು ಹೊರಗೇನು ಶಾಪಿಂಗ್ ಮಾಡಿಲ್ಲ. ಇದು ಚಿಕ್ಕದಾಗಿ ಇಷ್ಟು ಶಾಪಿಂಗ್ ಆಗಿತ್ತು. ಆಮೇಲೆ ಏನು ತಿನ್ನೋಕ್ಕೂ ಹೋಗಿಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದರು, ಸಖತ್ತಾಗಿ ಉಪ್ಪಿಟ್ಟು ಕೊಟ್ಟಿದ್ದರು ಫ್ರೆಂಡ್ಸ್. ಉಪ್ಪಿಟ್ಟು ಅಂದ್ಕೊಂಡೆ ನಾನು, ಸೂಪರಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಉಪವಾಸ ಇದ್ದಿದ್ದಕ್ಕೂ ಅಲ್ಲಿ ತಿಂದಿದ್ದಕ್ಕೂ ಎಷ್ಟು ಸಮಾಧಾನ ಆಯಿತು ಗೊತ್ತಾ. ಇವೆಲ್ಲ ನಾವು ಹೊರಗಡೆದೆಲ್ಲೂ ತಿನ್ನೋದಿಲ್ಲ, ನಿಮ್ಗೆ ಗೊತ್ತಿದ್ದಾಗೆ ಸುಮ್ಮನೆ ನೋಡ್ಕೊಂಡು ಬರಬೇಕು ಅಷ್ಟೇ. ಬಲೂನ್ಸ್ ಎಲ್ಲ ಮಾರ್ತಾಯಿದ್ರು, ಅಲ್ಲಿಂದ ನೋಡಿಕೊಂಡು ಇವಾಗ ಹೀಗೆ ಮುಂದೆ ಬರ್ತಾ ಇದ್ಲಲ್ಲ, ಅದು ಎಷ್ಟೆಷ್ಟು ನೋಡಿದ್ನೋ ಅಷ್ಟು ನಿಮ್ಮ ಜೊತೆಲೂ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಉದ್ದಕ್ಕಿತ್ತು, ತುಂಬ ಇತ್ತು. ತುಂಬ ಮಾಡಿದ್ರೆ ಒಂದು 20-25 ನಿಮಿಷ ಆಗಿರೋದೇನೋ, ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಈ ವರ್ಷದ ವೈಕುಂಠ ಏಕಾದಶಿ ದಿನ ಹೀಗಿತ್ತು ನಮ್ಮ ವ್ಲಾಗ್. ದೇವರ ದರ್ಶನ, ಆಮೇಲೆ ಉಪವಾಸ, ಫುಲ್ ಡೇ. ಮತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲಸ ಮಾಡ್ತಾಯಿದ್ದೆ. ಆ ದಿವಸ ಕೆಲಸನೂ ಇತ್ತು, ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನೇನು ಮಾಡಿದೆ ಅಂಥೇಳಿ ನಿಮ್ಮ ಜೊತೆಲೂ ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ, ಸರಿನಾ. ಇವಾಗ ಮತ್ತೆ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಟೈಮ್ ತೋರಿಸ್ತಾ ಇದ್ದೀನಿ, ಟೈಮೇ ನಿಮ್ಗೆ ಕಾಣ್ತಾನೇ ಇಲ್ಲ. ಇವಾಗ 8:30 ಆಗಿದೆ. 8:30 ಆಗಿದೆ. ನನ್ನ ಮಗಳು ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಾಯಿದ್ಲು, ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ನನ್ನ ಮಗಳು ಟೈಮೇ ಕಾಣ್ತಾ ಇದ್ದಕ್ಕಿಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ತೋರಿಸ್ತಾ ಇದೆ 8:30 ಆಗಿದೆ ಫ್ರೆಂಡ್ಸ್. ಇವಾಗ ಮನೆಗೆ ಬಂದಾಯಿತು. ಇವಾಗ ಸಿಂಪಲಾಗಿ ಒಂದು ಚಪಾತಿ ಮಾಡಿಕೊಂಡು ತಿನ್ನಬೇಕು ಅಷ್ಟೇ ಇರೋದು. ಏನೋ ಹೇಳ್ತಾ ಇದ್ಲು ನಮ್ಮ ಮನೆ ಪಕ್ಕದ ಮನೆಯವರು, ಸಾಂಗ್ ಹಾಕ್ಕೊಂಡಿದ್ರು, ಅದಕ್ಕೆ ಅದೇ ಕೇಳಿಸ್ತಾ ಇದ್ದು. ಕಾಫಿ ರೊಟ್ಟಿಗೆ ಇಶ್ಯೂ ಬರುತ್ತೆ ಅಂತ ಡೋರ್ ಬೇರೆ ಓಪನ್ ಮಾಡಿದ್ದೆ ಅಂಥೇಳಿ, ಸೌಂಡ್ ಬರುತ್ತೆ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಿಕೊಂಡು ಉಪವಾಸ ಬಿಡಬೇಕು ಅಷ್ಟೇ ಇರೋದು. ಇಲ್ಲೆಲ್ಲ ಅಡುಗೆಗೆ ಸಿಂಪಲಾಗಿ ಚಪಾತಿ ಮತ್ತು ಪಲ್ಯ ಮಾಡ್ಕೊತೀನಿ. ನನ್ನ ಮಗಳು ನನಗೆ ಏನೋ ಹೇಳ್ತಾ ಇದ್ಲು, ಇದೇನು ಮಮ್ಮಿ ಅದೇನು ಮಮ್ಮಿ ಅಂತ ಇದ್ಲು. ಸರಿ ಅಂತೇಳಿ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿ ಫೇಸ್ ವಾಶ್ ಮಾಡಬೇಕು, ಅಷ್ಟು ಕೆಲಸ ಇದೆ. ನೋಡಿದ್ರಲ್ಲ ಏನು ಮಾಡಿದೆ ಅಂಥೇಳಿ ಹೇಳಿದೆ. ಹೆಸರುಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದೀವಲ್ವ, ಹಾಗಾಗಿ ಈಗ ಸಿಂಪಲ್ಲಾಗಿ ಡಿನ್ನರು. ಇವಾಗ ಟೈಮ್ ಬಂದುಬಿಟ್ಟು 9:15 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಇಷ್ಟ ತನಕ ದಿನಾಲೂ ಊಟ ಮಾಡ್ತಾಯಿದ್ವಿ, ಇವತ್ತು ಊಟ ಮಾಡಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಊಟ ಮಾಡಬೇಕು. ಇವಾಗ ತೋರಿಸ್ತೀನಿ ರೀ ಏನು ಊಟ ಅಂಥೇಳಿ. ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ, ಹಾಗಾಗಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಊಟ ಎಲ್ಲ ಆಯಿತು, ಇನ್ನೇನು ಇವಾಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮಲಿಕೊಳ್ಳೋದು ಅಷ್ಟಿದೆ. ಇವತ್ತು ಸಿಂಪಲ್ ಆದ ಡಿನ್ನರ್. ಇವತ್ತಿನ ದಿನ ನಮ್ಮ ವೈಕುಂಠ ಏಕಾದಶಿ ಈ ಥರ ಆಯಿತು, ಏನೂ ಇಲ್ಲ, ಸಿಂಪಲ್ ಆಗಿತ್ತು. ಕೆಲಸ ಮಾಡೋದು, ಉಪವಾಸ ಇರೋದು ಅದೇ ಥರ ಇತ್ತು. ಇವಾಗ ನನ್ನ ಮಗಳು ಊಟ ಮಾಡಿ ಆಟ ಆಡ್ತಿದ್ಲು, ಅವಳು ಇಲ್ಲೇ ಕೂತ್ಕೊಂಡು ಆಟ ಆಡ್ತಾಳೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಮಲಿಕೋಬೇಕು, ಅಷ್ಟು ಕೆಲಸ ಇದೆ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ನಿಮ್ಮ ಮನೇಲಿ ಹೇಗಿತ್ತು ವೈಕುಂಠ ಏಕಾದಶಿ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ಯಾರು ಉಪವಾಸ ಇದ್ರಿ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.